ಇವತ್ತು ಚಿನ್ನಸ್ವಾಮಿಯಲ್ಲಿ ಆರ್ಸಿಬಿ ವರ್ಸಸ್ ಸನ್ರೈಸರ್ಸ್ ಪಂದ್ಯ ಇದೆ. ಸ್ಟೇಡಿಯಂ ಸುತ್ತಮುತ್ತ ಭಾರೀನೇ ಭದ್ರತಾ ಪರಿಶೀಲನೆಯನ್ನ ನಡೆಸಲಾಗಿದೆ. ಬಾಂಬ್ ನಿಷ್ಕ್ರಿಯ ದಳ, ಶ್ವಾನ ದಳದಿಂದಲೂ ಕೂಡ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಕೋಟ್ಯಾಂತರ ಅಭಿಮಾನಿಗಳ, ಲಕ್ಷಾಂತರ ಅಭಿಮಾನಿಗಳ ಒಂದು ಕನಸು ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಇವತ್ತು ಆರಂಭ ಆಗ್ತಾ ಇರುವಂತಹ IPL ನಮ್ಮ ರಾಜ್ಯದ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, ನಮ್ಮ ಬೆಂಗಳೂರಿನಲ್ಲಿ ನಡೆಯುತ್ತಾ, ನಡೆಯಲ್ವಾ, ನಡೆದ್ರು ಯಾವಾಗ ನಡಿಬಹುದು, ಎಲ್ಲ ಪ್ರಶ್ನೆಗಳು, ಎಲ್ಲ ಕುತೂಹಲಗಳ ಮಧ್ಯೆ ಕೊನೆಗೂ ಇವತ್ತು ಅಧಿಕೃತ ಚಾಲನೆ ಸಿಗ್ತಾ ಇದೆ. ಉದ್ಘಾಟನಾ ಪಂದ್ಯ ಇವತ್ತು ಆರಂಭ ಆಗ್ತಾ ಇದೆ. ಹಾಗಾಗಿ ಈ ಕಳೆದ ವರ್ಷ ನಡೆದಂಥ ಭೀಕರ ಸ್ಟ್ಯಾಂಪೇಡ್ ಏನಿದೆ, ಇದರಿಂದ ಇನ್ನು ಮುಂದೆ ಯಾವತ್ತೂ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ನೋಡೋದಕ್ಕಾಗೋದೇ ಇಲ್ಲವೇನೋ ಅನ್ನುವಷ್ಟರ ಮಟ್ಟಿಗೆ ಪರಿಸ್ಥಿತಿಗಳು ಹೋಗಿದ್ವು. ಹೆಂಗೋ ಇವತ್ತು ಅಧಿಕೃತವಾಗಿ ಹೋಮ ಹವನಗಳು ನಡೀತು, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ನಡೀತು. ಸರ್ಕಾರ ಕೂಡ ಈ ವಿಚಾರವಾಗಿ ಭಾರೀನೇ ಮುತುವರ್ಜಿ ವಹಿಸ್ತು. ಇಲ್ಲ, ನಮ್ಮ ಕ್ರೀಡಾಭಿಮಾನಿಗಳಿಗೆ ಭಾರಿ ಬೇಸರ ಆಗುತ್ತೆ ಇಲ್ಲಿ ನಡೀಲಿಲ್ಲ ಅಂತ ಹೇಳಿದ್ರೆ ಅಂತ. ಹಾಗಾಗಿ ಕಳೆದ ವರ್ಷ ಅಂಥದ್ದೊಂದು ದೊಡ್ಡ ದುರಂತವು ನಡೆದರೂ ಕೂಡ ಈ ಬಾರಿ ಮಾತ್ರ ಅಲ್ಲ, ಇನ್ನು ಮುಂದೆ ಯಾವತ್ತೂ ಆ ರೀತಿಯಾದಂಥ ದುರ್ಘಟನೆ ನಡೆಯದಂತೆ ಏನೆಲ್ಲ ಎಚ್ಚರಿಕೆಯ ಕ್ರಮಗಳನ್ನು ವಹಿಸ್ಕೊಳ್ಬೇಕು ಅವೆಲ್ಲವನ್ನು ವಹಿಸ್ಕೊಂಡು ಸುದೀರ್ಘವಾಗಿ ಒಂದು 20 ಸ್ಕ್ವಾಡ್ಗಳನ್ನು ರೆಡಿ ಮಾಡಿಕೊಂಡು ಒಂದೊಂದು ಸ್ಕ್ವಾಡಲ್ಲೂ 20 ಜನರ ತಂಡ ಕಾರ್ಯನಿರ್ವಹಿಸ್ತಾ ಇದೆ. ಆ ರೀತಿಯಾಗಿ ಭದ್ರತೆಗಳ ಒಟ್ಟಿಗೆ ಇವತ್ತು IPL ಹಂಗಾಮ ನಡೆಯಲಿದೆ. ಹಬ್ಬದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಶ್ವಾನದಳ, ಬಾಂಬ್ ನಿಷ್ಕ್ರಿಯ ದಳದಿಂದಲೂ ಕೂಡ ಸ್ಟೇಡಿಯಂನ ಸುತ್ತಮುತ್ತ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಈ ಬಗ್ಗೆ ಪ್ರತಿನಿಧಿ ಸಂತೋಷ್ ಅಲ್ಲಿಂದ ವಾಕ್ ಥ್ರೂ ನಡೆಸಿದ್ದಾರೆ, ನೋಡೋಣ. 19ನೇ ಆವೃತ್ತಿಗೆ ಕೆಲವು ಗಂಟೆಗಳು ಬಾಕಿ ಇರುವಂಥದ್ದು. ಈಗಾಗಲೇ ಏನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಎಲ್ಲ ರೀತಿಯಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ನೀವು ದೃಶ್ಯಾವಳಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಟಿಕೆಟ್ ಹೊಂದಿರೋರಿಗೆ ಮಾತ್ರ ಪ್ರವೇಶ ಅಂದರೆ ಎಂಟ್ರಿ ಯಾರು ಬರ್ತಾರೆ ಅವರಿಗೆ ಟಿಕೆಟ್ಗಳನ್ನು ಹೊಂದಿರಬೇಕು, ಅಂಥವ್ರಿಗೆ ಮಾತ್ರ ಅವಕಾಶ ಇರುವಂಥದ್ದು ಅಂತ ಹೇಳಿರುವಂಥದ್ದು. ಈಗಾಗಲೇ ಬ್ಯಾರಿಕೇಡ್ಗಳನ್ನು ಕಟ್ಟಿರುವಂಥ ಪೊಲೀಸರು, ಯಾರು ಟಿಕೆಟ್ಗಳು ಇರೋದಿಲ್ಲ, ಸುಮ್ಮನೆ ಇಲ್ಲಿ ಬರುವಂಥವ್ರು ಯಾರು ಕೂಡ ನಿಂತ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಯಾವುದೇ ವೆಹಿಕಲ್ಗಳಿಗೂ ಕೂಡ ಇಲ್ಲಿ ಅವಕಾಶಗಳಿರೋದಿಲ್ಲ. ಪ್ರತಿಯೊಬ್ಬರು ಒಳಗೆ ಬರುವಂಥ ಸಂದರ್ಭದಲ್ಲಿ ಎಂಟ್ರಿ ಆಗುವಾಗ ತಮ್ಮ QR ಕೋಡ್ಗಳಲ್ಲಿ ಏನು ಟಿಕೆಟ್ಗಳನ್ನು ಬುಕ್ ಮಾಡ್ಕೊಂಡಿರ್ತಾರೆ ಅದನ್ನು ಇಲ್ಲಿ ತೋರಿಸ್ಬೇಕಾಗತ್ತೆ. ಆ ಮುಖಾಂತರ ಒಳಗೆ ಬರ್ತಾರೆ. ಅದರ ಜೊತೆಗೆ ಇಲ್ಲಿ ಈಗಾಗಲೇ ಏನು ಬಂದೋಬಸ್ತ್ ಅಂದರೆ ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗಬಾರ್ದು ಅಂತೇಳಿ ಈ ಪೊಲೀಸರು ಬಂದೋಬಸ್ತನ್ನು ಮಾಡ್ಕೊಂಡಿರ್ತಾರೆ. ಒಂದು ಕಡೆ ಬಾಂಬ್ ಡಿಟೆಕ್ಟಿವ್ ಸ್ಕ್ವಾಡಲ್ಲಿರ್ಬೋದು, ಡಾಗ್ ಸ್ಕ್ವಾಡ್ಗಳಿರ್ಬೋದು, ಸಂಪೂರ್ಣವಾಗಿ ಸ್ಟೇಡಿಯಂನ ಸುತ್ತಮುತ್ತ ಪ್ರದೇಶಗಳಲ್ಲಿ ಏನು ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು ನಿಮಗೆ ದೃಶ್ಯಾವಳಿಯಲ್ಲಿ ನೋಡೋದು ಗೊತ್ತಾಗುತ್ತೆ. ಇಲ್ಲೇ ಮೆಟಲ್ ಡಿಟೆಕ್ಟರ್ಗಳನ್ನು ಕೂಡ ಹಾಕಿರುವಂಥದ್ದು. ಇಲ್ಲಿ ಬರುವಂಥವರ ಪ್ರತಿಯೊಬ್ಬರನ್ನು ಕೂಡ ಅವರು ಇಲ್ಲಿ ಚೆಕ್ಕಿಂಗನ್ನು ಮಾಡ್ತಾರೆ. ಚೆಕ್ಕಿಂಗ್ ಮಾಡಿ ಒಳಗೆ ಬಿಡುವಂಥದ್ದು. ಯಾರಿಗೆ ಟಿಕೆಟ್ ಇರುತ್ತೆ ಅಂಥವ್ರಿಗೆ ಮಾತ್ರ ಅವಕಾಶಗಳಿರುತ್ತೆ. ಒಂದು ವೇಳೆ ಟಿಕೆಟ್ಗಳು ಇಲ್ಲ ಅಂತ ಹೇಳಿದರೆ ಅಂಥವ್ರಿಗೆ ಅವಕಾಶಗಳಿಲ್ಲ. ಯಾರ್ದೋ ಹೆಸರಲ್ಲಿ ಬುಕ್ ಮಾಡಿ ಮ್ಯಾಚ್ ನೋಡೋಕ್ಕೆ ಒಳಗಡೆಗೆ ಬಂದರೆ ಅಂಥವ್ರಿಗೂ ಕೂಡ ಅವಕಾಶಗಳನ್ನು ಮಾಡಿಕೊಡೋದಿಲ್ಲ. ಕೇವಲ ಯಾರ ಹೆಸರಿನಲ್ಲಿ ಯಾರು ಟಿಕೆಟ್ಗಳನ್ನು ಬುಕ್ ಮಾಡಿರ್ತಾರೆ ಅಂಥವ್ರಿಗೆ ಮಾತ್ರ ಅವಕಾಶಗಳಿರುತ್ತೆ. ಕೆಲವು ಏನು ಸ್ಫೋಟಕ ವಸ್ತುಗಳಿರ್ಬೋದು, ಗನ್ಸ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಈ ರೀತಿಯ ಕೆಲವು ವಸ್ತುಗಳನ್ನು ಒಳಗಡೆ ಹೋಗ್ಲಿಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿಲ್ಲ. ಅದರ ಜೊತೆಗೆ ಇಲ್ಲಿಗೆ ಬರುವಂಥ ಅಭಿಮಾನಿಗಳೇನಿರ್ತಾರೆ ಅವ್ರನ್ನ ಒಳಬಿಡುವಂಥ ಸಂದರ್ಭದಲ್ಲಿ ಚೆಕ್ ಮಾಡಲಿಕ್ಕೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಇದರ ಜೊತೆಗೆ ಸುಮಾರು 2,000 ಪೊಲೀಸರನ್ನು ಇಲ್ಲಿಗೆ ನಿಯೋಜನೆ ಮಾಡಿರುವಂಥದ್ದು. ಸಂಚಾರಿ ಪೊಲೀಸರು ಇರ್ಬೋದು, ಕಾನೂನು ಸುವ್ಯವಸ್ಥೆ ಪೊಲೀಸರು, KSRP ಇರ್ಬೋದು. ಸೊ ಹೀಗೆ ಸಾಕಷ್ಟು ಜನರನ್ನ ಇಲ್ಲಿಗೆ ನಿಗದಿಯನ್ನು ಮಾಡಿರ್ತಾರೆ. ಇಲ್ಲಿ ಪ್ರತಿಯೊಬ್ಬರನ್ನು ಕೂಡ ಅವರು ಪರಿಶೀಲನೆ ಮಾಡಿ ಒಳಬಿಡ್ತಾರೆ. ಸೊ ಕೇವಲ ಮ್ಯಾಚ್ ಶುರುವಾಗುವ 5 ಗಂಟೆಗಳ ಕಾಲ ಮೊದಲು ಅಷ್ಟೇ ಇಲ್ಲಿಗೆ ಬರಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಬಂದವರಿಗೆ ಇಲ್ಲಿ ನಿಲ್ಲಿಗೆ ಕೂಡ ಅವಕಾಶಗಳಿಲ್ಲ. ಒಟ್ಟಾರೆಯಾಗಿ 19ನೇ IPL ಆವೃತ್ತಿಯ ಮೊದಲ ಮ್ಯಾಚ್ RCB ಮತ್ತು ಹೈದರಾಬಾದ್ ಸನ್ರೈಸರ್ಸ್ ಮ್ಯಾಚ್ ಏನಿದೆ ಅದಕ್ಕೆ ಬೆಂಗಳೂರು ನಗರ ಪೊಲೀಸರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮಕೃಷ್ಣ ಜೊತೆ ಸಂತೋಷ್ ಪಟೇಲ್, TV5 ನ್ಯೂಸ್, ಬೆಂಗಳೂರು.